ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನಕ್ಕೆ ಬಲೂಚಿಸ್ತಾನದ ಹೋರಾಟಗಾರರು ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಅಲ್ಲಿ ಪಾಕಿಸ್ತಾನದ ವಿರುದ್ಧ ಸಂಘಟಿತ ಹೋರಾಟವನ್ನು ಆರಂಭಿಸಿರೋ ಬಲೂಚ್ ಲಿಬರೇಷನ್ ಫ್ರಂಟ್ ಹಾಗೂ ಬಲೂಚ್ ಲಿಬರೇಷನ್ ಆರ್ಮಿ ಅದಕ್ಕೆ ಆಪರೇಷನ್ ಬಾಂಬ್ ಅನ್ನೋ ಹೆಸರನ್ನು ಕೊಟ್ಟಿವೆ ಮತ್ತು ಪಾಕಿಸ್ತಾನದ ಸೇನೆ ಹಾಗೂ ಸರ್ಕಾರಿ ವ್ಯವಸ್ಥೆಗಳ ವಿರುದ್ಧ ಏಕಕಾಲಕ್ಕೆ 17 ದಾಳಿಗಳನ್ನು ಅವರು ಮಾಡಿದ್ದಾರೆ. ಅಲ್ಲಿ ಸೇನಾ ಕ್ಯಾಂಪುಗಳು, ಪೊಲೀಸ್ ಠಾಣೆಗಳು, ಸೇನಾ ವಾಹನಗಳ ಮೇಲೆ ಕೂಡ ದಾಳಿ ನಡೆದಿದ್ದು ಒಟ್ಟು 5ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾಗಿದ್ದಾರೆ, 16 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಾವು ನೋವುಗಳ ಕುರಿತಾದ ಹೆಚ್ಚಿನ ಮಾಹಿತಿಯನ್ನ ಇನ್ನಷ್ಟೇ ಪಾಕಿಸ್ತಾನ ಹೊರಹಾಕಬೇಕಿದೆ. ಹಾಗೆ ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಈ ಬಾರಿ FATF ಕೂಡ ಒಂದು ಶಾಕ್ ಕೊಡೋ ಸಾಧ್ಯತೆಗಳು ಕಾಣ್ತಾ ಇವೆ. ಮೊಟ್ಟ ಮೊದಲ ಬಾರಿಗೆ FATF ತನ್ನ ವರದಿಯಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ಅನ್ನೋ ವಿಭಾಗವನ್ನು ಸೇರ್ಪಡೆ ಮಾಡಿದ್ದು ಅದರಲ್ಲಿ ಪಾಕಿಸ್ತಾನದ ಸಾಕಷ್ಟು ಉಗ್ರ ಸಂಘಟನೆಗಳ ಹೆಸರನ್ನ ಉಲ್ಲೇಖಿಸಿದೆ. ಹಾಗಾದ್ರೆ FATFನ ವರದಿಯಲ್ಲಿ ಏನಿದೆ? ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ಹೋರಾಟಗಳು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋಗ್ತಾ ಇವೆ. ಅಲ್ಲಿನ ಸಮುದ್ರ ತೀರದಿಂದ ಹಿಡಿದು ಕೋಹ್ ಎ ಸುಲೇಮಾನ್ ಪರ್ವತ ಶ್ರೇಣಿವರೆಗಿನ ಪ್ರದೇಶದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದೆ ಮತ್ತು ಅಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರನ್ನ ಗುರಿಯಾಗಿಸಿಕೊಂಡು ದಾಳಿಗಳು ನಡೀತಾ ಇವೆ ಅನ್ನೋದನ್ನ ಬಲೂಚ್ ಲಿಬರೇಷನ್ ಆರ್ಮಿಯ ವಕ್ತಾರ ಗೊಹ್ರಾಮ್ ಬಲೂಚ್ ತಿಳಿಸಿದ್ದಾರೆ. ಈ ವರ್ಷಾರಂಭದಿಂದ ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ದಾಳಿಗಳನ್ನಲ್ಲಿ ತೀವ್ರಗೊಳಿಸ್ತಾ ಹೋಗ್ತಾ ಇದೆ. ಮೇ ತಿಂಗಳಿಂದ ಇಲ್ಲಿವರೆಗೆ ಸುಮಾರು 51 ಕಡೆಗಳಲ್ಲಿ ನಾವು 70ಕ್ಕೂ ಹೆಚ್ಚು ದಾಳಿಗಳನ್ನು ಮಾಡಿದ್ದೀವಿ ಅಂತ ಆ ಪಡೆಗಳು ಹೇಳ್ಕೊಳ್ತಾ ಇವೆ. ಹಾಗೆ ಶೋರ್ಕಾಂಡಲ್ಲಿ ಇತ್ತೀಚೆಗೆ ಬಲೂಚ್ ಪಡೆಗಳು ನಡೆಸಿದ ದಾಳಿಯಲ್ಲಿ 12 ಮಂದಿ ಪಾಕಿಸ್ತಾನದ ಸೈನಿಕರು ಸಾವಿಗೀಡಾದರು. ಅದರ ಬೆನ್ನಲ್ಲೇ ಕೇಚ್ನಲ್ಲಿ ಬಾಂಬ್ ಸ್ಕ್ವಾಡ್ ಮೇಲೆ ನಡೆದ ದಾಳಿಯಲ್ಲಿ 2 ಸೈನಿಕರು ಸಾವಿಗೀಡಾದರು. ಕ್ವೆಟಾ ಸಮೀಪದ ಮಾರ್ಗಾಟ್ ಹಾಗೂ ಫೈಜಾಬಾದ್ ಅಲ್ಲಿ ಬಲೂಚ್ ಪಡೆಗಳು ಗ್ರನೇಡ್ ದಾಳಿಯನ್ನು ಮಾಡಿವೆ. ಮಂಗೋಚಾರಲ್ಲಿ ಸರ್ಕಾರಿ ಕಟ್ಟಡಗಳನ್ನ ಈ ಬಲೂಚ್ ಪಡೆಗಳು ವಶಪಡಿಸಿಕೊಂಡಿವೆ. ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಅವುಗಳ ಮೇಲೆ ಹಿಡಿತವನ್ನು ಕೂಡ ಸಾಧಿಸಿವೆ. ಪಂಜಗೂರ್ ಸೇನಾ ಶಿಬಿರದ ಮೇಲೆ ನಡೆದ ದಾಳಿಯಲ್ಲಿ 2 ಸೈನಿಕರು ಸಾವಿಗೀಡಾಗಿದ್ದಾರೆ, 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ನೋಶ್ಕಿಯಲ್ಲಿ ಪಾಕಿಸ್ತಾನದ ISI ಅಧಿಕಾರಿಗಳ ಮೇಲೆ ಬಲೂಚ್ ಪಡೆಗಳು ದಾಳಿ ಮಾಡಿವೆ. ಹೆದ್ದಾರಿಯಲ್ಲಿನ ಚೆಕ್ ಪೋಸ್ಟ್ಗಳ ಮೇಲೆ ದಾಳಿ ನಡೀತಾ ಇದ್ದು ಚೆಕ್ ಪೋಸ್ಟ್ಗಳನ್ನು ಸುಳ್ಳಾಗ್ತಾ ಇದೆ. ಇದೆಲ್ಲ ಕೂಡ ಕಳೆದ ತಿಂಗಳು ಬಲೂಚ್ ಪಡೆಗಳು ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆಯನ್ನ ಗುರಿಯಾಗಿಸಿಕೊಂಡು ಮಾಡಿದ ದಾಳಿಯ ವಿವರಗಳು. ಗೆಳೆಯರೆ, ಅಲ್ಲಿ ಚೈನಾ ಹಾಗೂ ಪಾಕಿಸ್ತಾನಗಳು ಸೇರಿಕೊಂಡು ಬಲೂಚಿಸ್ತಾನದ ಸಂಪತ್ತನ್ನು ದೋಚ್ತಾ ಇವೆ. ಹಾಗೆ ದೋಚಿ ಚೈನಾ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವ ಹಣವನ್ನು ಬಳಸಿಕೊಂಡು ಪಾಕಿಸ್ತಾನ ಬಲೂಚಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದೆ ಅನ್ನೋದು ಲಿಬರೇಷನ್ ಆರ್ಮಿಯ ಆರೋಪ. ಅವರು ಬಲೂಚಿಸ್ತಾನವನ್ನು ಪಾಕಿಸ್ತಾನದ ಭಾಗ ಅಂತ ಯಾವತ್ತೂ ಭಾವಿಸಿಲ್ಲ. ಪಾಕಿಸ್ತಾನ ಬಲೂಚಿಸ್ತಾನವನ್ನು ಆಕ್ರಮಿಸಿಕೊಂಡು ಕೂತಿದೆ ಅಂತ ಅವರು ಹೇಳ್ತಾರೆ ಮತ್ತು ಪಾಕಿಸ್ತಾನದಿಂದ ಬಿಡುಗಡೆಗಾಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನ ಈ ಬಲೂಚನ್ನ ಹೇಗೆ ವಂಚನೆಯ ಮೂಲಕ ಆಕ್ರಮಿಸಿಕೊಳ್ತು ಅನ್ನೋದನ್ನ ನಿಮಗೆ ಹಿಂದೆ ಹೇಳಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಈಗ ಮಂಗಳವಾರ ರಾತ್ರಿಯ ನಂತರ ಬಲೂಚ್ ಪಡೆಗಳು ಆಪರೇಷನ್ ಬಾಂಬ್ ಆರಂಭ ಮಾಡಿವೆ. ಹಾಗಂದ್ರೆ ಆಪರೇಷನ್ ಸೂರ್ಯೋದಯ ಅಂತ ಅರ್ಥ. ಅಲ್ಲಿ ಸ್ವಾತಂತ್ರ್ಯದ ಸೂರ್ಯನನ್ನ ನೋಡೋದಕ್ಕಾಗಿ ಈ ಕಾರ್ಯಾಚರಣೆಯನ್ನ ಆರಂಭ ಮಾಡಿರುವುದಾಗಿ ಹೇಳಿರುವ BLA ಹೆದ್ದಾರಿಗಳಲ್ಲಿನ ಚೆಕ್ ಪೋಸ್ಟ್ಗಳು ಹಾಗೂ ಸಂಪರ್ಕ ಸಾಧನಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಹೋಗ್ತಾ ಇದೆ. ಹಾಗೆ ಬಲೂಚಿಸ್ತಾನದ ಒಳಗೆ ಪಾಕಿಸ್ತಾನದ ಸೇನೆ ಮತ್ತು ಪೊಲೀಸರಿಗಾಗಿ ಈ ಪಡೆಗಳು ಕೂಂಬಿಂಗ್ ಮಾಡ್ತಾ ಇವೆ. ಹೆದ್ದಾರಿಯಲ್ಲಿ ಚೈನಾದ ಸರಕು ಸಾಗಾಟ ಮಾಡುವ ವಾಹನಗಳು ಕಾಣಿಸಿದ್ರೆ ಅವುಗಳನ್ನು ಕೂಡ ತಡೆಯಲಾಗ್ತಾ ಇದೆ. ಇರಾನ್ ಗಡಿಯಿಂದ ಪಾಕಿಸ್ತಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಹಾಗೂ ಕರಾಚಿ ಮತ್ತು ಗ್ವಾದಾರ್ ಬಂದರುಗಳಿಂದ ಬಲೂಚಿಸ್ತಾನದ ಕ್ವೆಟಾಗೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆಗಳು ಈಗ ಬಲೂಚ್ ಲಿಬರೇಷನ್ ಆರ್ಮಿಯ ಹಿಡಿತದಲ್ಲಿವೆ. ನಿಮಗೆ ನೆನಪಿರಬೇಕು, ಇತ್ತೀಚೆಗಷ್ಟೇ ಅಂದ್ರೆ ಪಹಲ್ಗಾಮ್ ದಾಳಿಗೂ ಕೆಲವೇ ದಿನಗಳ ಮೊದಲು ಅನಿವಾಸಿ ಪಾಕಿಸ್ತಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಸುಮಾರು 1,500 ಬಲೂಚ್ ಹೋರಾಟಗಾರರು ಪಾಕಿಸ್ತಾನವನ್ನ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರನ್ನ ನಮ್ಮ ಸೇನೆ ಹೊಸಕಿ ಹಾಕತ್ತೆ ಅಂತೆಲ್ಲ ಹೇಳಿದ್ದ. ಆದ್ರೆ ಈಗ ಆ ಪಡೆಗಳ ಅಬ್ಬರಕ್ಕೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೇನೆ ಥರಗುಟ್ಟಿ ಹೋಗ್ತಾ ಇದೆ. ಅಲ್ಲಿ ಪಾಕ್ ಸೈನಿಕರು ಅಥವಾ ಪಂಜಾಬಿ ಪಾಕಿಸ್ತಾನಿಗಳು ಕಾಣಿಸ್ಕೊಂಡ್ರೂ ಕೂಡ ಅವರನ್ನ ಬಲೂಚ್ ಪಡೆಗಳು ಹೊಡೆದುಕೊಳ್ತಾ ಇವೆ. ಗೆಳೆಯರೆ, ಪಂಜಾಬಿಗಳ ಮೇಲೆ ಯಾಕೆ ಸಿಟ್ಟು ಅಂದ್ರೆ ಇವತ್ತು ಪಾಕಿಸ್ತಾನ ಅನ್ನೋ ಈ ದೇಶ ಇದೆ ನೋಡಿ, ಇದನ್ನ ಸಂಪೂರ್ಣವಾಗಿ ಕೊಳ್ಳೆ ಹೊಡಿತಾ ಇರೋದು ಪಂಜಾಬ್ ಮೂಲದ ಪಾಕಿಗಳು. ಅಲ್ಲಿನ ಸೇನೆಯಲ್ಲಿ, ರಾಜಕೀಯದಲ್ಲಿ, ವ್ಯಾಪಾರೋದ್ಯಮಗಳಲ್ಲಿ ಎಲ್ಲ ಕಡೆಗಳಲ್ಲಿ ಬೇರು ಬಿಟ್ಟಿರೋದು ಇದೇ ಪಂಜಾಬಿಗಳು.
ಪಾಕಿಸ್ತಾನದ ನಾನಾ ರಾಜ್ಯಗಳಲ್ಲಿನ ಸಂಪನ್ಮೂಲಗಳನ್ನು ದೋಚಿ ಪಂಜಾಬಿಗಳನ್ನು ಸಾಕೋ ಕೆಲಸ, ಅವರನ್ನು ಶ್ರೀಮಂತಗೊಳಿಸೋ ಕೆಲಸವನ್ನು ಪಾಕಿಸ್ತಾನದ ಆಡಳಿತ ಮಾಡ್ತಾ ಇದೆ ಅನ್ನೋದು ಬಲೂಚ್, ಖೈಬರ್ ಹಾಗೂ ಸಿಂಧ್ ಜನರ ಆರೋಪ. ಹೀಗಾಗಿ ಬಲೂಚರು ಪಾಕಿಸ್ತಾನಿ ಪಂಜಾಬಿಗಳನ್ನು ಕೂಡ ಕೊಂದು ಹಾಕ್ತಾ ಇದ್ದಾರೆ. ಅವ್ರ ಪ್ರಕಾರ ಈಗ ಪಾಕಿಸ್ತಾನಿ ಅಂದರೆ ಪಂಜಾಬಿ ಮಾತ್ರ. ಹೀಗೊಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಕ್ಕೆ ನಕ್ಷತ್ರ ತೋರಿಸ್ತಾ ಇದ್ದರೆ, ಮತ್ತೊಂದು ಕಡೆ FATF ಕೂಡ ಪಾಕ್ ಆಡಳಿತದ ಎದೆಯಲ್ಲಿ ರೈಲು ಓಡೋ ಹಾಗೆ ಮಾಡ್ತಾ ಇದೆ. ನಿಮಗೆ ನೆನಪಿರಬೇಕು, ಪಹಲ್ಗಾಮ್ ದಾಳಿ ನಡೆದ ಸಂದರ್ಭದಲ್ಲಿ FATF ಕೂಡ ಆ ದಾಳಿಯನ್ನು ತೀವ್ರವಾಗಿ ಖಂಡಿಸ್ತು. ಅಷ್ಟೇ ಅಲ್ಲ, ಉಗ್ರ ದಾಳಿಗಳು ಹಣಕಾಸಿನ ನೆರವಿಲ್ಲದೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ FATF ಹೇಳಿತ್ತು. ಹಾಗೆ ಸಾಕಷ್ಟು ವರ್ಷಗಳಿಂದ ಭಾರತ FATFನ ವರದಿಯಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ಬಗ್ಗೆ ಸೇರಿಸೋದಕ್ಕೆ ಒತ್ತಾಯ ಮಾಡ್ತಾ ಇತ್ತು. ಈ ಬಾರಿ ಆ ಪಟ್ಟಿಯಲ್ಲಿ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆಯ ವಿಭಾಗವನ್ನು ಸೇರ್ಪಡೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಬಗ್ಗೆ ಬಿಡುಗಡೆಯಾಗಿರುವ FATF ವರದಿಯಲ್ಲಿ ಪಾಕಿಸ್ತಾನದ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್ ಹಾಗೂ TTP ಮುಂತಾದ ಉಗ್ರ ಸಂಘಟನೆಗಳ ಹೆಸರು ಕೂಡ ಸೇರ್ಪಡೆಯಾಗಿದೆ. ಈ ಸಂಘಟನೆಗಳಿಗೆ ಹಣಕಾಸಿನ ನೆರವು ಎಲ್ಲಿಂದ ಸಿಗ್ತಾ ಇದೆ ಅನ್ನೋ ಬಗ್ಗೆ ಕೂಡ ಆ ವರದಿ ಒಂದಷ್ಟು ಬೆಳಕನ್ನು ಚೆಲ್ತಾ ಇದೆ. ಗೆಳೆಯರೆ, ಲಷ್ಕರ್ ಜೈಷ್ನಂಥ ಸಂಘಟನೆಗಳು ಶೆಲ್ ಕಂಪನಿಗಳನ್ನು ನಡೆಸುತ್ತವೆ. ಅಲ್ಲಿಂದ ಅವರಿಗೆ ಹಣ ಹರಿದು ಬರುತ್ತೆ. ಹಾಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ವ್ಯವಹಾರಗಳ ಮೂಲಕ ಅವರಿಗೆ ಹಣ ಸಿಗ್ತಾ ಇದೆ. ಉದಾಹರಣೆಗೆ ಪಾಕಿಸ್ತಾನದಲ್ಲಿ ನಡೆಯೋ ಡ್ರಗ್ಸ್ ದಂಧೆ, ಅಲ್ಲಿನ ರಿಯಲ್ ಎಸ್ಟೇಟ್ ದಂಧೆಗಳು ಕೂಡ ಉಗ್ರ ಸಂಘಟನೆಗಳಿಗೆ ಹಣಕಾಸು ಹರಿದು ಬರೋ ಹಾಗೆ ಮಾಡ್ತಾ ಇವೆ. ಇನ್ನು NGOಗಳ ಹೆಸರಲ್ಲಿ ಕೂಡ ಈ ಸಂಘಟನೆಗಳು ಹಣ ಮಾಡ್ತಾ ಇವೆ. ಈಗ ಪಾಕಿಸ್ತಾನದಲ್ಲಿ ಮೊನ್ನೆ ಪ್ರವಾಹ ಬಂತು, ನಿಮಗೆ ಗೊತ್ತು. ಹಾಗೆ ಪ್ರವಾಹ ಬರಲಿ, ಬರ ಉಂಟಾಗಲಿ, ನಮಗೆ ತಿನ್ನೋದಕ್ಕೆ ಕೂಡ ಗತಿ ಇಲ್ಲ, ಅಲ್ಲಾಕೆ ನಂಪೆ ಕುಚ್ಚು ದೇದೆ ಬಾಬಾ ಅಂತ ಅಲ್ಲಿನ ಸರ್ಕಾರಗಳು, ಪ್ರಧಾನಿಗಳು, ಸೇನಾ ಮುಖ್ಯಸ್ಥ ಅವರೆಲ್ಲ ನಾನಾ ದೇಶಗಳಿಗೆ ಭಿಕ್ಷೆ ಬೇಡೋದಕ್ಕೆ ಹೋಗ್ತಾರೆ ಅಲ್ವಾ. ಹಾಗೆ ಈ ಉಗ್ರ ಸಂಘಟನೆಗಳು ಕೂಡ ಪಾಕಿಸ್ತಾನದಲ್ಲಿ ಹಸಿವು, ಬರ, ಪ್ರವಾಹಗಳ ಹೆಸರಲ್ಲಿ ಭಿಕ್ಷೆ ಬೇಡ್ತಾ ಹೋಗುತ್ತವೆ. ಮದರಸಾಗಳನ್ನು ನಡೆಸ್ತಾ ಇದ್ದೀವಿ, ಅಲ್ಲಿ ಹಸ್ಕೊಂಡ ಮಕ್ಕಳಿವೆ, ಅವುಗಳಿಗೆ ಯಾರೂ ಇಲ್ಲ, ಆ ಮಕ್ಕಳಿಗೆ ಊಟ ಹಾಕಬೇಕು, ಹಣ ಕೊಡಿ ಅಂತ ಕೂಡ ಭಿಕ್ಷೆ ಬೇಡುತ್ತವೆ. ಗಾಜಾದ ಹೆಸರಲ್ಲಿ ಅಲ್ಲಿನ ಸಂತ್ರಸ್ತರಿಗೆ ನೆರವು ಕೊಡ್ತಾ ಇದ್ದೀವಿ, ನೀವು ಕೂಡ ದಾನ ಮಾಡಿ ಅಂತ ಬೇಡಿ ಆ ಹಣವನ್ನು ಕೂಡ ಉಗ್ರ ಚಟುವಟಿಕೆಗಳಿಗೆ, ಆಯುಧಗಳಿಗೆ, ಬಾಂಬುಗಳಿಗೆ, ಉಗ್ರರ ತರಬೇತಿಗಳಿಗೆ ಬಳಕೆ ಮಾಡ್ತಾ ಹೋಗ್ತಾ ಇವೆ ಅನ್ನೋದನ್ನ FATFನ ವರದಿ ಹೇಳ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಲಷ್ಕರ್ ಎ ತೈಬಾಗಾಗಿ ಹಣ ಸಂಗ್ರಹ ಮಾಡೋದಕ್ಕೆ, ಅದು ಮದರಸಾಗಳ ಹೆಸರಲ್ಲಿ, ಸೇವೆಯ ಹೆಸರಲ್ಲಿ ಹಣ ಎತ್ತೋದಕ್ಕೆ ಜಮಾತ್ ಉದ್ ದವಾ ಅನ್ನೋ ಒಂದು ಸಂಘಟನೆ ಇದೆ. ಇದು ಮೇಲ್ನೋಟಕ್ಕೆ ಚಾರಿಟಿ ಸಂಘಟನೆ, ಆದರೆ ಹಣ ಸಂಗ್ರಹಿಸಿ ಉಗ್ರ ಸಂಘಟನೆಗಳಿಗೆ, ಅದರಲ್ಲೂ ಭಾರತದ ವಿರುದ್ಧ ಉಗ್ರ ದಾಳಿಗಳಿಗೆ ಹಣಕಾಸಿನ ನೆರವನ್ನು ಈ ಸಂಘಟನೆ ಒದಗಿಸುತ್ತೆ. ಹಾಗೆ ಫಲಾ ಇ ಇನ್ಸಾನಿಯತ್ ಅನ್ನೋ ಇನ್ನೂ ಒಂದು ಸಂಘಟನೆ ಇದೆ, ಅದು ಕೂಡ ಜಮಾತ್ ಉದ್ ದವಾದ ಅಂಗಸಂಸ್ಥೆ. ಇನ್ನಿವರಿಗಲ್ಲಿ ರಾಜಕೀಯ ಬೆಂಬಲ ಬೇಕು ಅನ್ನೋ ಕಾರಣಕ್ಕೊಂದು ಪೊಲಿಟಿಕಲ್ ಪಾರ್ಟಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರ ಹೆಸರು ಮಿಲಿ ಮುಸ್ಲಿಂ ಲೀಗ್. ಅದು ಕೂಡ ಭಯೋತ್ಪಾದಕ ಸಂಘಟನೆಗಳಿಗೆ ಫಂಡು ಹಾಗೂ ರಾಜಕೀಯ ಬೆಂಬಲವನ್ನು ಕೊಡೋ ಕೆಲಸವನ್ನು ಮಾಡುತ್ತೆ. ಈಗ ಈ ಉಗ್ರ ಸಂಘಟನೆಗಳಿಗೆ ಹಣ ಹೇಗೆ ಬರುತ್ತೆ ಅನ್ನೋ ಬಗ್ಗೆ ಕೂಡ FATF ಬಿಡುಗಡೆ ಮಾಡಿರೋ ವರದಿಯಲ್ಲಿ ತಿಳಿಸಲಾಗಿದೆ. ಹೀಗಾಗಿ ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ FATFನ ಸಭೆ ನಡೆಯಲಿದ್ದು, ಅಲ್ಲಿ ಪಾಕಿಸ್ತಾನದ ಮುಂದಿನ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ಸದ್ಯಕ್ಕೆ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆಗಳು, ಅವುಗಳ ಜೊತೆ ಅಲ್ಲಿನ ಸರ್ಕಾರ ಹಾಗೂ ಸೇನೆಗಿರೋ ಸಂಬಂಧಗಳು, ಅವರ ಹಣಕಾಸಿನ ಮೂಲಗಳು, ಸರ್ಕಾರಿ ಪ್ರಾಯೋಜಕತ್ವಗಳು, ಅಲ್ಲಿ ನೆಲೆ ನಿಂತಿರೋ ಉಗ್ರರು, ಅವರ ಹವಾಲಾ ದಂಧೆಗಳು, ಡ್ರಗ್ಸ್ ವಹಿವಾಟುಗಳು, ಇವೆಲ್ಲವುಗಳ ಬಗ್ಗೆ ಭಾರತ ಸಾಕ್ಷಿ ಆಧಾರಗಳ ಸಮೇತ ಒಂದು ಡೋಸಿಯರನ್ನು ಸಿದ್ಧಪಡಿಸ್ತಾ ಇದೆ. ಹಾಗೆ FATF ಕೂಡ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಅಮೆಜಾನ್ ಸೇರಿದಂತೆ ಒಂದಷ್ಟು ಕಾಮರ್ಸ್ ಪೋರ್ಟಲ್ಗಳ ಮೂಲಕ ಸಮೂಹ ನಾಶಕ ವಸ್ತುಗಳನ್ನು ತರಿಸ್ಕೊಳ್ತಾ ಇರೋ ಬಗ್ಗೆ ಕೂಡ ಮೊನ್ನೆ ಹೇಳಿದೆ. ಭಾರತದಲ್ಲಿ ನಡೆದ ಪುಲ್ವಾಮಾ ಹಾಗೂ ಗೋರಖ್ಪುರ್ ದಾಳಿಗಳ ಹಿಂದೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕರಿದ್ರು ಮತ್ತು ಅವರು ಅದಕ್ಕೆ ಬೇಕಾದ ಸ್ಫೋಟಕಗಳನ್ನು ಅಮೆಜಾನ್ನ ಮೂಲಕ ತರಿಸ್ಕೊಂಡ್ರು ಅಂತ FATF ಹೇಳಿದೆ. ಸೊ ಈ ಬಾರಿ ಪಾಕ್ ಮತ್ತೆ FATFನ ಗ್ರೇ ಲಿಸ್ಟ್ ಸೇರುವ ಲಕ್ಷಣಗಳು ಕಾಣ್ತಾ ಇವೆ. ಹಾಗೇನಾದರೂ ಆದರೆ ಪಾಕಿಸ್ತಾನದ ಆರ್ಥಿಕತೆ ಮತ್ತೊಮ್ಮೆ ಹಳ್ಳ ಹಿಡಿಯುತ್ತೆ, ಅವರಿಗೆ ಸಾಲ ಸಿಗೋದು ಕೂಡ ನಿಂತು ಹೋಗುತ್ತೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪಾಕಿಸ್ತಾನ ಗ್ರೇ ಲಿಸ್ಟಿಗೆ ಸೇರಿದ್ದಿದೆ. ಈ ಬಾರಿ ಕೂಡ ಅದೇ ರಿಪೀಟ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಆದರೆ ಹೀಗೇ ಆಗತ್ತೆ ಅಂತ ಹೇಳೋದಕ್ಕೇನು ಬರೋದಿಲ್ಲ, ಯಾಕೆಂದರೆ FATFನ 39 ದೇಶಗಳು ಒಪ್ಪಿಗೆ ಕೊಡಬೇಕಾಗತ್ತೆ. ಸೊ ಇಲ್ಲಿ ಟರ್ಕಿ ಮತ್ತು ಚೈನಾಗಳನ್ನು ಬಳಸ್ಕೊಂಡು ಬಚಾವಾಗೋದಕ್ಕೆ
ಕೂಡ ಪಾಕಿಸ್ತಾನ ಪ್ರಯತ್ನ ಮಾಡಬಹುದು. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ಅಬ್ಬರ ಹಾಗೂ FATFನ ಆತಂಕಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.